ಅದಕ್ಕೆ ಸಿನಿಮಾಗಳು ಇವತ್ತು ಹಾಳಾಗ್ತಾ ಇರೋದು. ಅಣ್ಣ ಅವರು ಒಂದು ಗೈಡ್ ಆಗಿ ವರದಣ್ಣ ಕೂತ್ಕೋತಿದ್ರು. ವರದಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು, ಅಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು. ಯಾಕೋ ಅಂಡರ್ ರೇಟೆಡ್ ಆಗ್ಬಿಟ್ರು, ಇಷ್ಟು ಸಾವಿರ ಹಾಡುಗಳು ಕೊಟ್ಟವರು. ಹಾಗೆ ಹಂಸಲೇಖ ಸರ್ ಬರೆಯುವಾಗ್ಲೂ ಕೂಡ ಅಷ್ಟೇ, ಎಷ್ಟು ಅವರು ತಿಳ್ಕೊಂಡಿದ್ರಿಂದ ಅಷ್ಟು ಒಳ್ಳೊಳ್ಳೆ ಸಾಹಿತ್ಯ ಬರೆಯಕ್ಕಾಗೋದು. 42 ವರ್ಷದಿಂದಲೂ ಈಗಲೂ ಸಾಹಿತ್ಯ ನಾನು ಬರಿತಿದ್ದೀನಿ. ವರದಣ್ಣ ಇಲ್ಲ ಅಂದ್ರೆ ಅಣ್ಣ ಅವ್ರು ಒಬ್ಬರೇ ಹೋಗಿ ಆಡಲ್ಲ. ಈ ದೇಹವೆಂದರೆ ಓ ಮನುಜ, ಅದು ದೇಹವೆಂದರೆ ಓ ಮನುಜ ಮಾಂಸಗಳ ತಡಿಕೆ ನಿಜ. ಅಂತಿಮವಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗತ್ಯ ಸಿಕ್ಕ ಅದೃಷ್ಟವಂತರು. ಅವರ ಪರಿಚಯ ಅಥವಾ ಅವರಿಂದ ಹಾಡುಗಳು ಕೂಡ ಆಡಿಸಿದ್ದೀರಿ. ಅದರಲ್ಲೂ ದೇಹವೆಂದರೆ ಓ ಮನುಜ ಆ ರೆಕಾರ್ಡಿಂಗ್ ಟೈಮಲ್ಲಿ ವರದಪ್ಪ ಅವರು ಶ್ರುತಿ ತಪ್ಪಬಾರ್ದು ಅಂತ ಕೂತ್ಕೊಳ್ತಿದ್ರು ಅಂತ ಹೇಳ್ತಿದ್ರು. ಅಲ್ಲ, ಪ್ರತಿ ರೆಕಾರ್ಡಿಂಗ್ ಅಲ್ಲೂ ವರದಪ್ಪ ಅವರು ಕೂತ್ಕೋತಿದ್ರು. ಅಂದ್ರೆ ಅಣ್ಣ ಅವರು ಕೇಳ್ತಿದ್ರು, ವರದಪ್ಪ ಹೇಗಿದೆ, ಓಕೆನಾ ಅಂತ. ಸರಿಯಪ್ಪ, ಅಲ್ಲೊಂಚೂರು ಇನ್ನೊಂದು ಸ್ವಲ್ಪ ಶ್ರುತಿ ಸರಿ ಇರಬೇಕು ಅಂತ ಅವರು ಒಂದು ಗೈಡ್ ಆಗಿ ವರದಣ್ಣ ಕೂತ್ಕೋತಿದ್ರು. ಅಣ್ಣ ಅವರ ಎಲ್ಲ ಹಾಡು ರೆಕಾರ್ಡಿಂಗಲ್ಲೂ ಅವರು ಯಾವಾಗಲೂ ನಂದಂತೂ ಮ್ಯೂಸಿಕ್ ಅಂತಲ್ಲ, ಎಲ್ಲರ ಮ್ಯೂಸಿಕ್ ಇದ್ದಾಗಲೂ ಅವರು ಕೂತ್ಕೊಳ್ಳೋರು. ವರದಣ್ಣ ಇಲ್ಲ ಅಂದ್ರೆ ಅಣ್ಣ ಅವ್ರು ಒಬ್ಬರೇ ಹೋಗಿ ಆಡಲ್ಲ. ವರದಣ್ಣ ಬೇಕೇ ಬೇಕಿತ್ತು ಅವರಿಗೆ. ಒಂದು ಇದು ಹೇಳಕ್ಕೆ, ಕರೆಕ್ಷನ್ ಹೇಳಕ್ಕೆ. ಅವ್ರನ್ನ ಅಷ್ಟು ಚೆನ್ನಾಗಿ, ಅಂದ್ರೆ ಅವರೇ ಸಾಕ್ಷಾತ್ ಕಲಾದೇವಿಯ ವರಪುತ್ರರು. ಬಟ್ ಅವರು ವರದಣ್ಣ ಅವರನ್ನ ಕೇಳ್ತಾ ಇದ್ರು. ಅಂದ್ರೆ ತಮ್ಮನ ಮೇಲೆ ಒಂದು ನಂಬಿಕೆ, ಒಂದು ಪ್ರೀತಿ. ಯಾಕಂದ್ರೆ ಇಬ್ರು ಸಂಗೀತ ಕಲ್ತವ್ರು. ಇಬ್ಬರಿಗೂ ವರದಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು, ಅಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು. ಆದ್ರೆ ವರದಣ್ಣ ಅಂತಂದ್ರೆ ಅಣ್ಣನಿಗೋಸ್ಕರ ಒಂದು ರೀತಿಯ ತ್ಯಾಗ ಅಂತ ಹೇಳ್ಬೋದು. ಬದುಕು ನಮ್ಮ ಅಣ್ಣ ಅವ್ರು ಎಲ್ಲ. ಯಾಕಂದ್ರೆ ಅಣ್ಣ ಅವರು ಅನ್ನೋದು ನಿಜಕ್ಕೂ ಈ ದೇಶದ ಒಂದು ಕೊಡುಗೆ ಅಂತ ಹೇಳ್ಬೋದು. ಸಂಗೀತದಲ್ಲೂ ಅವರು ವಿದ್ವಾನ್, ಆ ಧ್ವನಿಯಲ್ಲೂ ಅವರಂತ ಗಂಡು ಕಂಠ ಅಪರೂಪದ್ದು, ರೂಪದಲ್ಲಿ ಸುಂದರಾಂಗ, ಪ್ರತಿಭೆ, ನಾಟಕ, ಭಾವದಲ್ಲೂ ಕೂಡ ಅದ್ಭುತ. ಅದು ಆ ಥರ ಒಂದು ಟೋಟಲ್ ಪ್ಯಾಕೇಜ್ ಅಣ್ಣ ಅವರು ಅಂದ್ರೆ. ಅಂತ ಒಂದು ಮಹಾನ್ ಭಾವ ನಮ್ಮ ಮುಂದೆ ಇದ್ದಾಗ ಅವರಿಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ವರದಣ್ಣ ಅವರು ಆಕ್ಟಿಂಗ್ ಹೋಗ್ಲಿಲ್ಲ, ಅವ್ರು ಬೇರೆ ಯಾವ್ದಕ್ಕೆ ಹೋಗಿಲ್ಲ. ಅವ್ರ ಸಿನಿಮಾ, ಅಣ್ಣವ್ರಿಗೂ ಸಿನಿಮಾ ಮಾಡುವಾಗ ಕಥೆಯಲ್ಲಿ ಅವರ ಸಲಹೆಗಳನ್ನ ಕೊಡ್ತಾ ಇದ್ರು, ಅವ್ರು ನೋಡ್ತಾ ಇದ್ರು, ಉಸ್ತುವಾರಿ ನೋಡ್ತಾ ಇದ್ರು, ಕಥೆಯಲ್ಲಿ ತಿದ್ದುಪಡಿ ಮಾಡ್ತಿದ್ರು. ಸೊ ವರದಪ್ಪ ಅವರು ಒಂದು ತನ್ನ ಇದನ್ನ ಮರ್ತು ಬಿಟ್ಟು ಅವರು ಅಣ್ಣನಿಗೋಸ್ಕರ ಅವರು ಸಪೋರ್ಟಿವ್ ಆಗಿ ಇದ್ರಲ್ಲ, ನಿಜಕ್ಕೂ ಗ್ರೇಟ್ ಅವರು. ಜೊತೆಗೆ ಈ ದೇಹವೆಂದರೆ ಓ ಮನುಜ, ಅದು ಎಲ್ಲ ತುಂಬಾ ಮಂದಿ ಅದಕ್ಕೆ ಬರೀಕೆ ಶುರು ಮಾಡಿದ್ರು. ದೇಹವೆಂದರೆ ಓ ಮನುಜ ಮಾಂಸಗಳ ತಡಿಕೆ ನಿಜ. ಬರಗೂರು ಸಾರು ಬರೆದ್ರು, ಆಮೇಲೆ ದೊಡ್ಡರಂಗೇಗೌಡರು ಬರೆದ್ರು, ಆಮೇಲೆ ಬಂಗಿರಂಗ ಅವರು ಬರೆದ್ರು. ನಾನು ಒಂದು ಬರೆದಿರ್ಲಿಲ್ಲ. ಅದೆಲ್ಲ ಕೇಳಿ ಆದ್ಮೇಲೆ ವರದಣ್ಣ ನನ್ನ ಹತ್ರ ಬಂದರು, ನೀವೊಂದು ಪ್ರಯತ್ನ ಮಾಡಿ ಅಂದ್ರೆ. ನಾನು ಅಷ್ಟೊತ್ತಿಗಾಗಲೇ 4 ಹಾಡು ಬರೆದಿದ್ದೆ. ಇವನ್ ಯಾರ ಮಗನೋ ಹಿಂಗವನಲ್ಲ, ಮತ್ತೆ ಜನ್ಮದ ಜೋಡಿ ಕನಕ ಕನಕ, ಆಮೇಲೆ ಜನ್ಮ ಜೋಡಿ ಆದರೇನು ಏಕೆ ಅಂತಾರ ಅದು, ಆಮೇಲೆ ಓ ಊರದ್ಯಾವ್ರೆ, ಈ 4 ಬರೆದಿದೆ. ಇದು ಬರೆದಿರ್ಲಿಲ್ಲ ನಾನು, ಯಾಕಂದ್ರೆ ಅವ್ರು ಯಾರು ಬರೀತಾರೆ ಅಂತ ಅನ್ಕೊಂಡು ನಾನು ಕಾಯ್ತಾ ಇದ್ದೆ ಸಾಹಿತ್ಯಕ್ಕೆ. ವರದಣ್ಣ ಬಂದ್ರು, ಮನೋಹರ್ ಒಂದು ಲೈನ್ ಹೇಳೋಣ, ದೇಹವೆಂದರೆ ಓ ಮನುಜ ಮೂಳೆ ಮಾಂಸದ ತಡಿಕೆ ನಿಜ. ಚೆನ್ನಾಗಿದೆ ಅಣ್ಣ, ಅದು ನಿಮ್ಗೆ ಓಕೆನಾ ಅಂತ. ನೋಡಿ, ವರದಣ್ಣನ ಲೆವೆಲ್ ನಾನು ಯಾರು ಅಲ್ಲ, ಆದರೆ ನನ್ನ ಹತ್ರ ಇದು ಓಕೆನಾ ಅಂತ ಕೇಳಿದ್ರೆ ನನಗೆ ಒಂಥರ ನಾನೇ ಸಣ್ಣವನಾಗ್ಬಿಟ್ಟೆ. ಎಂತ ದೊಡ್ಡ ವ್ಯಕ್ತಿತ್ವ ನೋಡಿ. ನನ್ನ ಹತ್ರ ಕೇಳ್ಬೇಕಾದ ಅವಶ್ಯಕತೆ ಇಲ್ಲ, ಈ ಲೈನ್ ತಗೊಳ್ಳಿ ಬರೀರಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಬರ್ದಿದ್ದನ್ನ ಇದು ಓಕೆನಾ, ನಿಮ್ಗೆ ಓಕೆನಾ ಇದು ಅಂತ ಕೇಳಿ, ತುಂಬಾ ಚೆನ್ನಾಗಿದೆ ಅಣ್ಣ, ಒಂದು ಕೆಲಸ ಮಾಡಿ ನೀವು ಮುಂದುವರಿಸಿದ್ದೀನಿ ಅಂದ್ರು. 2 ಲೈನ್ ಕೊಟ್ಟು ಮುಂದುವರಿಸಿ. ಟ್ಯೂನ್ ರೆಡಿ ಆಗ್ಬಿಟ್ಟಿತ್ತ. ಟ್ಯೂನ್ ತಾರರಾರಿ ತಾರರರಿ ತಾರರಾರಿ ತಾರರರಿ ತರರರಿ ತಾರ ತೇರರಿ ತಾರ, ಈ ಥರ ಟ್ಯೂನ್ ರೆಡಿ ಆಗಿತ್ತು. ಅದ್ರಾಗ 1-2 ಸಾಲ ಹೇಳೋದಾದ್ರೆ, ನಶ್ವರ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ತ್ಯಾಗದಿ ಪಡೆಯೋ ಸುಖವು ಶಾಶ್ವತ. ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ. ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ. ದೇಹವೆಂದರೆ ಓ ಮನುಜ ಮಾಂಸಗಳ ತಡಿಕೆ ನಿಜ. ಈ ಮಧ್ಯದ ಸಾಲುಗಳಿದ್ದಾವಲ್ಲ, ಒಂದು ಇಡೀ ನಮ್ಮ ತತ್ವಶಾಸ್ತ್ರವನ್ನ ತಂದಲ್ಲಿ ತುಂಬಿದೀರ. ಮೇಲು ಕೀಳಿನ ನಡತೆ ಹಾದಿ ತಪ್ಪಿದ ಜಡತೆ
ಕುಲವ್ಯಾಕುಲಗಳು ಸರಿಯೇನು, ರೋಷದ್ವೇಷದ ಉರಿಯು, ಲೋಭ ಮೋಸದ ಪರಿಯು, ಸಾಗುವ ದಾರಿಗೆ ಬೆಳಕೇನು, ಅನ್ಯರ ಗುಣದಿ ಸನ್ನತಿ ಹುಡುಕು, ಸತ್ಯದ ಪಥವೇ ಬೆಳ್ಳಿ ಬೆಳಕು, ಕರುಣೆ ಪ್ರೇಮವೇ ಉಲ್ಲಾಸ, ನಿತ್ಯ ಕಾಯಕವೇ ಕೈಲಾಸ. ಬಾಯ್ಪಾಠ ನಿಮಗೆ. ನನಗೆ ಅಣ್ಣವ್ರ ಹಾಡು ಅಂದ್ರೆ ಬಹಳ ಅದ್ಭುತ. ಅದರಲ್ಲೂ ನೀವು ಆ ಸಾಲನ್ನೆಲ್ಲ ಬರೆದಿದ್ದೀರಿ. ಆ ಸಮಯದಲ್ಲಿ ಯಾವ ದೈವ ನಿಮ್ಮನ್ನು ಮುನ್ನಡೆಸ್ತು, ಏನಾಯ್ತು? ಸಜ್ಜನರ ಸಂಘ ಅಂತ ಹೇಳ್ತಾರೆ. ಬರ್ಗೂರ್ ಸರ್ ನಮ್ಗೆ ಗುರುಗಳು ಒಂದು ರೀತಿಯಲ್ಲಿ. ನಾನು ಅವರ ಅಭಿಮಾನಿ. ಅವರ ಬಂಡಾಯ ಸಾಹಿತ್ಯಕ್ಕೆಲ್ಲ ನೋಡಿ, ಈ ಲೈನ್ಸ್ ಎಲ್ಲ ಬಂಡಾಯದ ಲೈನ್ಸ್ ಜಾಸ್ತಿ ಹೆಚ್ಚಾಗಿ. ದೇವರಿಗಿಂತ ಗುಣ ಮುಖ್ಯ ಅನ್ನೋದು. ದೇವರು ಧೂಪದೀಪಗಳಲ್ಲಿ ಶಿವನಿಲ್ಲ ಅಂತ ಅನ್ನೋದಿದೆಯಲ್ಲ, ಅವರು ಆ ಚಿತ್ರಕ್ಕೆ ಸಂಭಾಷಣೆ ಅವರದೇ, ಬರ್ಗೂರ್ ಸರ್ದು. ಅಲ್ಲಿ ಆ ತತ್ವಪದ ಹೇಳುವ ವ್ಯಕ್ತಿಯ ಸಂಭಾಷಣೆ ಇದೆಯಲ್ಲ, ಅದೇ ಈ ಸಾಲಿಗೆ ಸ್ಫೂರ್ತಿ. ಏಣಗಿ ಬಾಳಪ್ಪ ಪಾತ್ರ ಮಾಡಿದ್ದಾರೆ. ಹೌದೌದು, ಏಣಗಿ ಬಾಳಪ್ಪ ಅದರಲ್ಲೊಬ್ಬ ದಾರ್ಶನಿಕ, ತತ್ವಜ್ಞಾನಿ. ಹೌದು, ಅವರ ಆ ಸಾಲುಗಳು, ಮಾತಿನ ಸಾಲುಗಳು ಇದೆಯಲ್ಲ, ಅದೇ ನನಗೆ ಸ್ಫೂರ್ತಿಯಾಗಿ ಇದರಲ್ಲಿ ಬರ್ದಿರೋದು ನಾನು. ಸೊ ಬರ್ಗೂರ್ ಸರ್ ಸಾಹಿತ್ಯ ಸಂಭಾಷಣೆ ಅದರಲ್ಲಿ ಅದರ ಸಾರ ತಗೊಂಡು, ಜೊತೆಗೆ ಮಾನವ ಮೂಳೆ ಮಾಂಸದ ತಡಿಕೆ, ಭಕ್ತ ಕುಂಬಾರದ ಹಾಡು. ಸೊ ಇದೆಲ್ಲ ಒಂದು ಸಾಹಿತ್ಯ ಒಳ್ಳೆ ರೀತಿಯಲ್ಲಿ ಬರಬೇಕಾದ್ರೆ ನಾವು ಓದಿರ್ಬೇಕು. ಪ್ರತಿಯೊಬ್ಬ ಸಾಹಿತ್ಯ ಕೂಡ ಅಧ್ಯಯನ ಮಾಡಿರ್ಬೇಕು. ತುಂಬಾ ಜ್ಞಾನ ಇದ್ರೆ, ಬೇಕಾದಷ್ಟು ಪುಸ್ತಕ ಓದಿದಾಗ, ಸೀನಿಯರ್ಸ್ ಬರೆದಾಗ, ಉದಾಹರಣೆ ಹೇಳ್ತೀನಿ, ಚಿ ಉದಯಶಂಕರ್ ಯಾಕೆ ಒಬ್ಬ ಶ್ರೇಷ್ಠ ಸಾಹಿತಿ ಆಗ್ತಾರೆ, ಆರ್ ಎನ್ ಜೋಗಪಾಲ್ ಯಾಕೆ ಶ್ರೇಷ್ಠ ಸಾಹಿತಿ ಆಗ್ತಾರೆ ಅಂದಾಗ ಒಂದು ಉದಾಹರಣೆ ಹೇಳ್ತೀನಿ. ದೇವರಗುಡಿ ಸಿನಿಮಾದಲ್ಲಿ ಮಾಮರವೆಲ್ಲೋ ಹೋಗಿಲೆ ಎಲ್ಲೋ ಏನಿ ಸ್ನೇಹ ಸಂಬಂಧ, ಈ ಸಾಲು ಚಿ ಉದಯಶಂಕರ್ ಅವರು ಬರೆದಿದ್ದು. ಹೇಗೆ ಅಂತಂದ್ರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತಣ ಸಂಬಂಧವಯ್ಯ ಅಂತ ವಚನ, ಅವ್ರು ವಚನ ಓದಿರ್ತಾರೆ. ಚಿ ಉದಯಶಂಕರ್ ನಾಲಿಗೆ ತುದಿಯಲ್ಲೇ ವಚನಗಳು, ಕೀರ್ತನೆಗಳು, ದಾಸರ ಪದಗಳು ಎಲ್ಲ ಇತ್ತು ಅವರಿಗೆ. ಅವರು ಆ ಇಡೀ ದೇಹದಲ್ಲಿ ಜ್ಞಾನ ಭಂಡಾರ ಅಂತಲೇ ಅವ್ರನ್ನ ನಾವು ಇದು ಮಾಡಿ, ಒಂದು ಇಡೀ ದೇಹ ತುಂಬ ಅವ್ರದ ಜ್ಞಾನ ಇದೆ ಅಂತ. ಅಂದ್ರೆ ಅವ್ರು ಬಾಯ ಬಿಟ್ರೆ ಆ ವಿಚಾರಗಳೇ ಬರ್ತಿತ್ತು. ಆರ್ ಎನ್ ಜೋಗಪಾಲ್ ಅಷ್ಟೇ, ವಿಜಯ ನರಸಿಂಹ ಅಷ್ಟೇ. ಹಂಸಲೇಖರ ಸಾಹಿತ್ಯದಲ್ಲೂ ಕೂಡ ಅಷ್ಟು ಪ್ರಬುದ್ಧವಾಗಿ ಅಷ್ಟೊಂದು ವಿಚಾರಗಳು ಬರಬೇಕಾದ್ರೆ ಹಂಸಲೇಖ ಸರ್ ಕೂಡ ಅಷ್ಟು ಓದಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಅವರು ಮಾಸಿಗೂ ಬರೆಯಬಲ್ಲರು, ಕ್ಲಾಸಿಗೂ ಬರೆಯಬಲ್ಲರು. ಆ ಥರ ಅಪರೂಪದದ್ದು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಅದು ಎಲ್ಲಾರನ್ನು ಕರ್ಕೊಂಬಂದು ಅಲ್ಲಿ ಕೂರಿಸಿದ್ದಾರೆ. ಹೇಳೇಳು ಕಂಡ ನಮಗೆ ಅದೇ ಅಂದ್ರೆ ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು, ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ಮುಂದಿನ ನನ್ನ ಜನ್ಮ ಬರ್ದಿಟ್ಟನಂತೆ ಬ್ರಹ್ಮ. ಅಂದ್ರೆ ಎಲ್ಲ ಮತ ಧರ್ಮಗಳ ಎಲ್ಲ ಶ್ರೇಷ್ಠ ಮಹನೀಯರನ್ನು ತಂದಲ್ಲಿ ಕೂರಿಸಿ ಏಕತೆಯನ್ನ ಮೆರೆದವರು. ಹೌದು, ಅಷ್ಟು ಅಲ್ಲಿಗೆ ಅಷ್ಟು ವಿಚಾರ ಅವರು ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಇವತ್ತು ಸಾಹಿತ್ಯ ಬರೆಯಕ್ಕೆ ಬರ್ತಾರೆ, ಸಿನಿಮಾದಲ್ಲಿ ಪಕ್ವತೆ ಇಲ್ಲ, ಜ್ಞಾನ ಇಲ್ಲ, ತಿಳ್ಕೊಂಡಿರಲ್ಲ, ಏನೋ ಪದಗಳು ತುಂಬಿಸ್ತಾರೆ ಅಷ್ಟೇ. ಟ್ಯೂನಿಗೆ ಪದಗಳು ತುಂಬಿಸೋದು ಅದಲ್ಲ. ನನಗೆ ಪ್ರಾರಂಭದಲ್ಲಿ ಒಂದೆರಡು ಸಿನಿಮಾ ನಾನು ಬರೆಯುವಾಗ ಹಂಸಲೇಖ ಸರ್ ನನಗೆ ಹೇಳಿದರು. ಸೊ ಹಾಗಾಗಿ ಚಿ ಉದಯಶಂಕರ್ ಅದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಅದ್ರ ಸ್ಫೂರ್ತಿಯಿಂದ ಅಂದರೆ ಪ್ರತಿ ದಾಸರ ಪದಗಳಾಗಲಿ, ವಚನಗಳಾಗಲಿ, ಸರ್ವಜ್ಞ ವಚನಗಳಾಗಲಿ, ಅದೆಲ್ಲ ಓದಿದ್ರೆ ಮಾತ್ರ ನಿಮಗೆ ಒಳ್ಳೆ ಸಾಹಿತ್ಯ ಬರೆಯೋಕ್ಕಾಗೋದು. ಸತ್ಯ. ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ, ಅದು ಕೂಡ ಅಷ್ಟೇನೆ. ತಂತಿ ಹರಿದ ವೀಣೆಯಿಂದ, ಅದು ಅಲ್ಲಮ್ಮ ಪ್ರಭು ಆ ವಚನದಿಂದ ಅವರು ಸ್ಫೂರ್ತಿದು. ಹಾಗೆ ಹಂಸಲೇಖ ಸರ್ ಬರೆಯುವಾಗಲೂ ಕೂಡ ಅಷ್ಟೇ, ಎಷ್ಟೋ ಅವರು ತಿಳ್ಕೊಂಡಿದ್ರಿಂದ ಅಷ್ಟು ಒಳ್ಳೊಳ್ಳೆ ಸಾಹಿತ್ಯ ಬರೆಯೋಕ್ಕಾಗೋದು. ಬರೀ ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ, ನೆನಪು ಶಕ್ತಿನೇ ಇರಬೇಕು. ನಾವು ತಿಳ್ಕೊಂಡು ಸುಮ್ಮನೆ ಓದಿ ಈ ಕಿವಿಂದ ಬಿಡೋದು ಹಾಗೆ ಮರ್ತೋಗೋದಲ್ಲ, ಜೀವಿಸಬೇಕು. ಹೌದು, ಅದನ್ನ ಅನುಭವಿಸ್ಬೇಕು, ಆಮೇಲೆ ಅದನ್ನ ಅಳವಡಿಸ್ಕೋಬೇಕು, ಹಾಗೆ ಬದುಕಬೇಕಲ್ಲ. ಹೌದು, ಆ ಥರ ಸಾಹಿತ್ಯ ಬರೆಯೋದಕ್ಕೆ ಆ ಟೈಮಲ್ಲಿ ನೆನಪಾಗಬೇಕು. ಅವರು ದೊಡ್ಡವರು ಈಗ ಬರ್ದಿದ್ದಾರೆ, ಇದರಲ್ಲಿ ಏನು ಬರಿಬೋದು ಅಂತ ನಾವು ಬರೆಯುವಾಗ ಅದನ್ನ ತಿಳ್ಕೋಬೇಕು. ಆ ಥರ ನೆನಪಿಸ್ಕೊಂಡು ನಾವು ಓದಿದ್ದನ್ನು ನೆನಪಿಸ್ಕೊಂಡಾಗ ನಮ್ಮಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಬರುತ್ತೆ. ಈಗಿನವರಿಗೆ ಓದೋದಕ್ಕೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ,
ಕೃಷಿ ಮಾಡಿಲ್ಲ ಅಂದ್ರೆ ಹೇಗೆ? ಹೌದೌದು ಹೌದು, ವ್ಯವಧಾನ ಇಲ್ಲ, ಅರ್ಜೆಂಟಿಗೆ ಸಾಹಿತ್ಯ ಆಗ್ಬೋದು, ಫಾಸ್ಟ್ ಫುಡ್ ಅದೇ ಅದಕ್ಕೆ ಸಿನಿಮಾಗಳು ಇವತ್ತು ಹಾಳಾಗ್ತಾ ಇರೋದು. ನಾವು ನಿಮ್ಮ ಎಲ್ಲ ಹಾಡುಗಳ ಕಮೆಂಟ್ ಸೆಕ್ಷನ್ ನೋಡಿದಾಗ ಕೆಲವೊಬ್ರು ಅಂತಾರೆ ತುಂಬ ಅಂಡರ್ ರೇಟೆಡ್ ಆಗಿರೋರು ವಿ ಮನೋಹರ್ ಸರ್ ಅವರು ತುಂಬ ದೊಡ್ಡ ಸ್ಥಾನಮಾನ ಬೇಕಿತ್ತು. ಅಫ್ಕೋರ್ಸ್ ನೀವು ಸಹಜವಾಗಿದ್ದೀರಿ, ಬಟ್ ಯಾಕೋ ಜನ ಹಾಗಂತಾರಲ್ಲ, ಏನನ್ಸುತ್ತೆ ನಿಮಗೆ? ಯಾಕೋ ಅಂಡರ್ ರೇಟೆಡ್ ಆಗಿಬಿಟ್ರು? ಎಷ್ಟು ಸಾವಿರಾರು ಹಾಡುಗಳು ಕೊಟ್ಟವರು, ಎಷ್ಟು ಎಂದೂ ಮಾಸದ ಹಾಡುಗಳನ್ನು ಕೊಟ್ಟವರು, ಯಾಕೆ ಅವರಿಗೆ ಅಷ್ಟು ದೊಡ್ಡ ಸ್ಥಾನಮಾನಗಳು ಪ್ರಶಸ್ತಿಗಳು ಅಂಡರ್ ರೇಟೆಡ್ ಅಂತ ಕೆಲವ್ರು ಅಂತಾರೆ. ಅವ್ರಿಗೆ ಯಾಕೆ ಹಂಗೆ ಅನಿಸಿರ್ಬೋದು? ಅದು ಅವರಿಗೆ ಅನಿಸಿರ್ಬೋದು, ನಾನು ಇನ್ನೂ ಜಾಸ್ತಿ ಹೆಸರು ನನಗೆ ಬೇಕಿತ್ತು ಅಂತ ಅವರಿಗೆ ಅನಿಸಿರ್ಬೋದು. ಆದರೆ ನನ್ನ ಮಟ್ಟಿಗೆ ನನಗೆ ಸಾಕಷ್ಟು ಚಿತ್ರರಂಗ ಗೌರವಿಸಿ ನನ್ನ ಬೆಳೆಸಿದೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ನಾನು ಏನೋ ಒಂದು ಪ್ರಯೋಗ ಮಾಡಿ ಒಂದು ಹಾಡು ಮಾಡಿದಾಗ ಅದು ಜನಕ್ಕೆ ತಲುಪಲಿಲ್ಲಲ್ಲ ಅನ್ನೋದು ಆದಾಗ ನೋವಾಗುತ್ತೆ. ಉದಾಹರಣೆಗೆ ಪ್ರೀತಿ ಕಿತಾಬ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಹಾಡು ಮಾಡಿದೆ ನಾನು, ಬರೀ ತತ್ಕಾರದಿಂದ. ತವಕ ತಾಳೆನು ತಾವರೆಯೇ ತಣಿಸುವೆಯ ತನುವ, ತುಟಿ ತುಟಿ ತೀಡಿ ತುತ್ತ ತಿನಿಸು ತತ್ತರಿಸುವಂತ ತೃಷೆ ತಣಿಸು, ಎಲ್ಲ ತಕಾರದಿಂದ ಇಡೀ ಚರಣ ಪೂರ್ತಿ, ಇಡೀ ಹಾಡು ಪಲ್ಲವಿ 2 ಚರಣ, ಪಲ್ಲವಿ 2 ಚರಣ ತಕಾರದಿಂದ ನಾನು ಬರೆದಿದ್ದೆ. ರಾಜೇಶ್ ಕೃಷ್ಣ ಮತ್ತು ಅನುರಾಧ ಭಟ್ ತುಂಬ ಚೆನ್ನಾಗಿ ಹಾಡಿದ್ರು ಅದನ್ನು. ಅದು ಜನಕ್ಕೆ ತಲುಪಲೇ ಇಲ್ಲ, ಅದನ್ನು ಗುರುತಿಸ್ಲಿಲ್ಲ ಜನ ಅಂದಾಗ ಅಲ್ಲಿ ಬೇಸರ ಆಗತ್ತೆ ನನಗೆ, ನನ್ನ ಶ್ರಮ ವ್ಯರ್ಥ ಆಯಿತು ಅಂತ. ಎಲ್ಲೋ ಕೆಲವರು ನನ್ಗೆ ಗೊತ್ತಿದ್ದ ಮಟ್ಟಿಗೆ ಅದು ಯಾರಿಗೂ ತಲುಪಲಿಲ್ಲ. ಅದು ನೋಡಿ, ಅವರೆಲ್ಲ ಕಮೆಂಟ್ ಮಾಡಿರೋರು ನಿಮ್ಮನ್ನು ಬಹಳ ಪ್ರೀತಿಸೋ ಕಾರಣಕ್ಕೆ ಪಾಪ ಆ ಮಾತು ಬರೋಕೆ ಸಾಧ್ಯ. ಹೌದೌದು. ಅಯ್ಯೋ, ಒಂದು ಮನೋಹರ್ ಸರ್ಗೆ ಆ ಸ್ಥಾನಮಾನ ಸಿಗ್ಲಿಲ್ವಲ್ಲ, ಅವರು ಅಷ್ಟು ಹೇಳಿದ್ ನನಗೆ ಅದಕ್ಕಿಂತ ದೊಡ್ಡ ಸ್ಥಾನ, ಅದೇ ದೊಡ್ಡ ಸ್ಥಾನ ಸಿಕ್ಕಾಗಾಯ್ತು. ನೋಡಿ, ಕಮೆಂಟ್ ಸೆಕ್ಷನ್ನಲ್ಲಿ ಹಾಗೆ ಅಂದಾಗ ನಾನು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಹೌದಲ್ಲ, ಬಹುಶಃ ನೀವು ಒಬ್ರು ಸಾಧಕರಾಗಿ ಯೋಚನೆ ಮಾಡಿರ್ಲಿಕ್ಕಿಲ್ಲ, ಬಟ್ ನಿಮ್ಮನ್ನು ಪ್ರೀತಿಸೋರು ಅದನ್ನ ಯೋಚನೆ ಮಾಡಿರ್ತಾರೆ ಅಂತ. ಆ ಥರದವ್ರು ಇದ್ದಾಗ ನೋಡಿ, ಅದೇ ಒಂದು ಸಮಾಧಾನ. ಯಾಕಂದ್ರೆ 84ನೇ ಇಸ್ವಿಯಲ್ಲಿ ನಾನು ಅನುಭವ ಚಿತ್ರಕ್ಕೆ ಹಾಡು ಬರೆಯೋದ್ರ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದ್ರು 78, 79ನೇ ಇಸ್ವಿಯಿಂದ ಪ್ರಯತ್ನಗಳು ಇತ್ತು. ಆವಾಗ ನಾನು ಹುಣಸೂರು ಕೃಷ್ಣಮೂರ್ತಿಗಳ ಅವ್ರ ಹತ್ರ ಹೋಗ್ತಿದ್ದೆ, ಅವರ ಒಡನಾಟನೂ ಇತ್ತು. ಅದಾದ್ಮೇಲೆ ಸುಂದರ್ ಕೃಷ್ಣಾರ್ಸ್ ಅವರು ನನಗೆ ಹುಣಸೂರು ಕೃಷ್ಣಮೂರ್ತಿಗಳ ಹತ್ರ, ಅಲ್ಲಿ ನಾನು ಜನವಾಣಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಪಕ್ಕದಲ್ಲಿ ಟೂರಿಸ್ಟ್ ಹೋಟ್ಲ್ ಇತ್ತು. ಅಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು ಆವಾಗ ರಾಘವೇಂದ್ರ ವೈಭವ ಯಾವುದೋ ಒಂದು ಇದಕ್ಕೆ ಬರಿತಾ ಇದ್ರು, ಅಂದರೆ ರಾಯರ ಬಗ್ಗೆ ಒಂದು ಸಾಮಾಜಿಕ ಕತೆ. ಅದು ಸ್ಕ್ರಿಪ್ಟ್ ಅವರು ಇಂಟರ್ವ್ಯೂ ಮಾಡಿದ್ರು, ಏನು ಮಾಡ್ತೇನೆ ಅಂದರೆ ಜನವಾಣಿಯಲ್ಲಿ ಕಾರ್ಟೂನಿಸ್ಟು ಅಂತ ಒಂದು ಪೇಜ್ ಕೊಟ್ಟರು, ಇದು ಬರೀ ಕಾಪಿ ಮಾಡು ಅಂತ. ಬರೆದೆ, ನಿನ್ನ ಅಕ್ಷರ ಚೆನ್ನಾಗಿದೆ, ಈ ಪೂರ್ತಿ ಸ್ಕ್ರಿಪ್ಟ್ ಕಾಪಿ ಮಾಡು ಅಂದರು. ಅವಾಗೆಲ್ಲ ಜಿರಾಕ್ಸ್ ಇರಲಿಲ್ಲ, ಬರಿಬೇಕಿತ್ತು. ಬರೆಯೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ಎಕ್ಸಸೈಸ್ ಆಗುತ್ತೆ, ಅದು ನೆನಪಲ್ಲಿ ಇದಾಗುತ್ತೆ. ಆವಾಗ ಅವರು ಎಲ್ಲ ಕತೆಗಳು ಹೇಳ್ಕೊಂಡು, ಹಳೆ ಕತೆಗಳೆಲ್ಲ ನನ್ನ ಹತ್ರ ಎಲ್ಲ ಮಾತಾಡಿಕೊಂಡು ಸುಮಾರು 6 ತಿಂಗಳು ಹೋದೆ ಅಲ್ಲಿಗೆ. ಆಮೇಲೆ ಅವರು ಶೂಟಿಂಗ್ ಹೋದರು. ಶೂಟಿಂಗ್ ಹೋದ್ಮೇಲೆ ನಾನು ಜನವಾಣಿ ಬಿಟ್ಟೆ, ನಂದು ಉದ್ಯೋಗನೇ ಇದಾಗೋಯ್ತು. ಸಂಜೆವಾಣಿ ಸೇರಿದೆ, ನಮ್ಮ ತಾಯಿ ತೀರ್ಕೊಂಡ್ರು, ಏನೋ ದುರಂತಗಳು ಇದಾಯಿತು. ಹಾಗಾಗಿ ಅವರ ಕನೆಕ್ಷನ್ ತಪ್ಪಿ ಹೋಯ್ತು. ಸೊ ಹಾಗಾಗಿ 84ರಿಂದ ಇವತ್ತು 2026 ಮೊದಲನೇ ದಿನ, 42 ವರ್ಷ. 42 ವರ್ಷದಿಂದಲೂ ಈಗಲೂ ಸಾಹಿತ್ಯ ನಾನು ಬರಿತಿದ್ದೀನಿ ಅಂತಂದರೆ ಅದು ನನ್ನ ಒಂದು ಅದೃಷ್ಟ ಅಂತ ಹೇಳ್ಬೋದು. ಜೊತೆಗೆ ನನ್ನಿಂದ ಇನ್ನೂ ಚಿತ್ರರಂಗ ಕೆಲಸ ನಿರೀಕ್ಷೆ ಮಾಡ್ತಾ ಇದೆ ಅಂತಾನು ಹೇಳ್ಬೋದು. ನಿಜ, ನೀವು ಹೇಳ್ದಂಗೆ ಕಳೆದ 2 ವರ್ಷದ ಹಿಂದೆ ಯಾರೋ ಒಬ್ಬ ಒಂದು ಸಾಂಗ್ ಬರೆದು ಇವತ್ತಿಗೆ ಆತ ಇಲ್ಲವೇ ಇಲ್ಲ. ಅಂದರೆ ನಿಮ್ಮ ಆಳವಾದ ಅರಿವು ಅಥವಾ ಅಧ್ಯಯನ ಬಹಳ ಕಾಲ ಉಳಿಸುತ್ತೆ ನಿಮ್ಮನ್ನು. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ. ಸಚಿನ್ ಜೊತೆ ಬಂದವರು ಎಷ್ಟು ಜನ ಇರ್ಬೋದು ಅಲ್ವೇ? ಸೊ ಅದ್ಭುತ. ನೀವು ಮಜಾ ಟಾಕೀಸ್ ಅನ್ನೋ ಒಂದು ಕಿರುತೆರೆಗೂ ಕೂಡ ನೀವು ಬರ್ತೀರಿ. ಸೊ ಆ ಅವಕಾಶ ಬಂದಿದೆ ಹೇಗೆ, ಅಥವಾ ಅವತ್ತು ಅದನ್ನ ನಾನು ಬರ್ತೀನಿ ಇಲ್ಲಿ ಕಾರಣ ಏನು?